ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗಲ್ಲೇ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ಏನಪ್ಪ ಅಂತಂದರೆ, ನಾವು ಹೆಣ್ಮಕ್ಳಾಗಿದ್ರೇ ಚಂದ ಅಂತ ಹೇಳ್ತೀನಿ. ಯಾಕೆ ಈ ಮಾತನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಹೆಣ್ಣಾಗಿದ್ರೇ ಚಂದ. ಹೆಣ್ಣು ಗಂಡಾಗಕ್ಕೆ ಯಾವತ್ತೂ ಹಾಕೋಕ್ಕಾಗಲ್ಲ. ಅಂದರೆ ದುಡಿಮೇಲೆ ಗಂಡಾಗಬೇಕೋ ವಿನಃ ಇನ್ನು ಯಾವುದ್ರಲ್ಲೂ ಹೆಣ್ಣು ಗಂಡಾಗಕ್ಕೆ ಸಾಧ್ಯನೇ ಇಲ್ಲ. ಗಂಡು ಗಂಡೇನೆ, ಹೆಣ್ಣು ಹೆಣ್ಣೇನೆ. ಎಲ್ಲದರಲ್ಲೂ ನಾನು ಗಂಡು ಥರ ಇರ್ತೀನಿ, ಗಂಡನ ಥರ ಬಿಹೇವ್ ಮಾಡ್ತೀನಿ, ಅವ್ರ ಥರ ಇವ್ರ ಥರ ಇರ್ತೀನಿ ಅಂತ ಅನ್ನೋದು ಅದೆಲ್ಲ ಭ್ರಮೆ. ಫ್ರೆಂಡ್ಸ್, ಏನಿದ್ರು ಈಗ ನಾವು ಹೆಣ್ಮಕ್ಳು ಗಂಡು ಮಕ್ಳಿಗಿಂತನೂ ದುಡಿತೀವಿ. ಆದರೆ ದುಡಿಯೋದೇ ಜೀವನ ಅಲ್ಲ. ಹೆಣ್ತನ ಎಲ್ಲೂ ಕಳ್ಕೊಬಾರ್ದು. ಏಕೆಂದರೆ ನಮ್ಮಲ್ಲಿರುವಂತೆ ಹೆಣ್ಣುತನ ಅನ್ನೋದನ್ನು ನಾವು ಒಂದ್ಸಲಿ ಏನಾದರೂ ಅದು ಕೈ ಮೀರಿ ಹೋಯ್ತು ಅಂದರೆ ಮತ್ತೆ ಸಿಗಲ್ಲ. ಯಾಕೆ ಹೇಳ್ತೀನಿ ಹೇಳಿ, ಹೆಣ್ಮಕ್ಳು ಒಂದ್ಸಲಿ ಎಡಗ್ಬೋದು, 2 ಸಲ ಎಡಗ್ಬೋದು, ಆದರೂ ಮೀರಿ 3ನೇ ಸಲ ಎಡಗ್ತಾರೆ. ಆ 3ನೇ ಸಲ ಎಡಗ್ದಾಗ್ಲೂ ಆ ಪದಕ್ಕೆ ಅರ್ಥ ಇರೋದಿಲ್ಲ, ಬೇರೆ ಥರನೇ ಮಾತಾಡ್ತಾರೆ. ನೋಡ್ರಿ, ಹೆಣ್ಮಕ್ಳು ತಗ್ಗಿ ಬಗ್ಗಿ ಮಾತಾಡೋ ಅಂಥವು ಮಾತಾಡಿಕೊಂಡು ನಾವಾಗಿದ್ರೇ ಅದಕ್ಕೊಂದು ಲೈಫು ಅನ್ನೋದು. ಹೆಣ್ಣಿಗೂ ಗಂಡು ಮಕ್ಕಳು ಗೌರವ ಕೊಡ್ತಾರೆ. ಯಾಕೆ ಹೆಣ್ಮಕ್ಳು ಗೌರವ ಕೊಡಲ್ಲ ಅಂತ ಬರೀ ಗಂಡು ಮಕ್ಕಳನ್ನೇ ಟೀಕೆ ಮಾಡೋದ್ರಲ್ಲಿ ಅದಕ್ಕೆ ತಕ್ಕಾಗಿ ನೀವು ಎಲ್ಲಿದ್ದೀರಾ? ಈಗ ಗಂಡು ಮಕ್ಕಳು ನಮಗೆ ಗೌರವ ಕೊಡ್ತಾರೆ ಅಂದರೆ ಅದಕ್ಕೆ ತಕ್ಕಾಗಿ ನೀವು ಎಲ್ಲಿದ್ದೀರಾ? ಹಾಕೊಳ್ಳೋ ಬಟ್ಟೆಯಲ್ಲಿ ತಪ್ಪಿರುತ್ತೆ, ನೀವು ನಡೆ ನುಡಿಯಲ್ಲಿ ತಪ್ಪಿರುತ್ತೆ, ನೀವು ಮಾತಾಡುವಂಥ ಮಾತುಗಳು ತಪ್ಪಿರುತ್ತೆ. ಒಂಥರ ಗಂಡಸ್ ಥರ ಮಾತಾಡುವಂಥದ್ದು. ನೀವು ತಗ್ಗಿ ಬಗ್ಗಿ ನೀವು ಗಂಡು ಮಕ್ಕಳಿಗೆ ಗೌರವ ಕೊಟ್ಟರೆ ತಾನೇ ಗಂಡು ಮಕ್ಕಳು ನಿಮಗೆ ಗೌರವ ಕೊಡೋಕ್ಕಾಗೋದು. ನಿಮ್ಮ ಒಂದು ನಯ ವಿನಯ ಮಾತುಗಳು ಹೇಗಿರಬೇಕು ಅಂದರೆ ತೂಕ ಇರಬೇಕು. ನಾವು ಹೆಣ್ಮಕ್ಳು ಒಂದು ಮಾತಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ತೂಕ ಇರಬೇಕು. ತೂಕ ಇದ್ದು ಮಾತಾಡಿದ್ರೆ ನೀನು ಎಲ್ಲೂ ದಾರಿ ತಪ್ಪಕ್ಕಾಗಲ್ಲ. ನಿನ್ನಲ್ಲೇ ತೂಕ ಇಲ್ಲ ಅಂತಂದಾಗ ನೀನು ಇನ್ನೊಂದು ಮಾತಾಡೋದು ಅವಶ್ಯಕತೆಯೇ ಇಲ್ಲ. ಫಸ್ಟ್ ಹೇಳೋದು, ಹೆಣ್ಮಕ್ಳು ಏನೇ ಮಾಡಿ ಎಂತೆ ಮಾಡಿ ಆದರೆ ಹಿರಿಯರಿಗೆ ಗೌರವ ಕೊಡಿ, ಕಟ್ಕೊಂಡಿರೋ ಗಂಡನಿಗೆ ಗೌರವ ಕೊಡಿ, ನಿಮ್ಮ ಮಕ್ಕಳ ಮುಂದೆ ಗೌರವಯುತವಾಗಿ ನಡ್ಕೊಳ್ಳಿ, ಸಂಬಂಧಿಕರ ಮುಂದೆ ನಿಮ್ಮ ನಡೆ ನುಡಿಲಿ ಬದುಕಿ. ಇದೇ ನೀವು ಕಳ್ಕೊಳ್ಳುವಂಥದ್ದು. ಅದು ಬಿಟ್ಟು ನಾನು ಏನೋ ಮಾಡ್ತೀನಿ ಎಂತೋ ಮಾಡ್ತೀನಿ, ನಾನು ಗಂಡು ಸಮಕ್ಕೆ ದುಡಿಬಲ್ಲೆ. ಎಲ್ಲರೂ ದುಡಿತಾರೆ. ನೀ ಎಷ್ಟೇ ದುಡಿ, ಹೆಣ್ಣು ಮಕ್ಕಳು ನಾನು ಹೇಳ್ತೀನಿ ಕೇಳಿ, ಎಷ್ಟೇ ದುಡಿದ್ರೂ ಅದು 6 ಕಾಸಿಗೆ 3 ಕಾಸಿಗೆ ಅಷ್ಟೇ ಹೊರ್ತು ಇನ್ನೇನೂ ಸಾಧನೆ ಮಾಡೋಕ್ಕಾಗಲ್ಲ. ಎಲ್ಲೋ ದೇವರು ಕೈ ಹಿಡ್ದು ಅಪ್ಪನ ಆಸ್ತಿ ಇದ್ದು ಏನು ಎಷ್ಟೋ ನಮ್ಮ ಪಿತ್ರಾಸ್ತಿಗಳಿದ್ದು ನಮ್ಮ ತಂದೆ ತಾಯಿಗಳು ಮಾಡಿಟ್ಟಿರೋದು ಅವೆಲ್ಲ ಇತ್ತು ಅಂದರೆ ಅದನ್ನು ಮಾರಿ ನಾವು ಒಂದು ನೆಲೆ ಮಾಡಿಕೊಂಡು ನಮ್ಮ ದುಡಿಮೇಲೆ ನಾವು ತಿನ್ಬೋದು. ನಿಜ ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಹೆಣ್ಮಕ್ಳದ್ದು ದುಡಿದು ತಿನ್ನೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾಕಂದರೆ ಎಷ್ಟೋ ಹೆಣ್ಮಕ್ಳು ಭವಿಷ್ಯಗಳನ್ನ ಕಟ್ಕೊಂಡಿದ್ದಾರೆ. ಇದು ಎಲ್ಲ ಹೆಣ್ಮಕ್ಳಿಗಲ್ಲ, ಕೆಲವು ಹೆಣ್ಮಕ್ಳಿಗೆ ಹೇಳ್ತಾ ಇರೋದಂಥದ್ದು. ಫಸ್ಟು ನಿಮ್ಮಲ್ಲಿ ನಯ ನಾಜೂಕು ಕಲ್ತ್ಕೊಳ್ಳಿ, ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ. ಅದೇ ನಿಮ್ಮಲ್ಲಿಲ್ಲ. ನೋಡಿ, ಕನ್ನಡಿ ಒಂದ್ಸಲ ಹೊಡೆದೋಯ್ತು ಅಂದರೆ ಮುಗ್ದೋಯ್ತು. ಹಾಗೆ ಹೆಣ್ಣಿನ ಜೀವನ ಒಂದ್ಸಲ ಹೊಡೆದೋಯ್ತು ಅಂದರೆ ಮುಗ್ದೋಯ್ತು. ಅದು ಬೀದಿ ನಾಯಿಗಳಿಗೆ ಆಹಾರ ಆಗುತ್ತೆ. ಇವಾಗ ಎಲ್ಲ ಹೇಳ್ತಾರೆ, ಸಣ್ಣ ಮಕ್ಕಳನ್ನ ರೇಪ್ ಮಾಡ್ತಾರೆ, ದೊಡ್ಡವ್ರನ್ನ ರೇಪ್ ಮಾಡ್ತಾರೆ, ಹಾಗೆ ಅಂತ. ಎಲ್ಲಿ ಸಂಸ್ಕೃತಿಯಾಗಿರುವಂಥ ಹೆಣ್ಮಕ್ಳಿಗೆ ಬೆಲೆ ಎಲ್ಲೈತೆ? ಈಗ ಗಂಡು ಮಕ್ಕಳು ನಾವು ಸೀರೆ ಉಟ್ಕೊಂಡು ಅಚ್ಚುಕಟ್ಟಾಗಿ ಕುಂಕುಮ ಇಟ್ಕೊಂಡು ಹೂವು ಮುಡ್ಕೊಂಡು ಒಂದು ಲಕ್ಷಣವಾಗಿ ಗೌರವಯುತವಾಗಿ ಮಾಡಿದ್ರೆ ಕೈ ಎತ್ತು ಮುಗಿತಾರೆ. ಅದೇ ಬಟ್ಟೆಗಳನ್ನ ನಾವು ಹೆಂಗೆ ಬೇಕು ಹಂಗೆ ಹಾಕ್ಕೊಂಡು ಹೆಂಗೆ ಬೇಕು ಹಂಗಿದ್ರೆ ಗಂಡು ಮಕ್ಕಳು ನಮ್ಮನ್ನು ಕೆಟ್ಟ ದೃಷ್ಟಿಲೇ ನೋಡುವಂಥದ್ದು. ಯಾಕಂದರೆ ಅವ್ರನ್ನ ದಾರಿ ತಪ್ಸೋಕ್ಕೆ ದಾರಿ ಮಾಡಿಕೊಡೋದೇ ನಾವುಗಳೇ ಹೊರ್ತು ಗಂಡು ಮಕ್ಕಳದ್ದು ಏನೂ ತಪ್ಪಿಲ್ಲ. ಯಾಕೆ ಮಾತಾಡ್ತಿದ್ದೀನಿ ಅಂತಂದರೆ, ನಾವು ಹೆಣ್ಮಕ್ಳು ನಾವು ಹಾಕೋ ಹೆಜ್ಜೆ ಪ್ರತಿಯೊಂದೂ ಒಬ್ಬ ಗಂಡಸು ನೋಡ್ಬಿಟ್ಟು ನಮ್ಮನ್ನ ಕೈ ಮುಗಿಯಂಗಿರಬೇಕು. ಆ ಹೆಣ್ಮಗಳ ತಂಟೆಗೆ ನಾವು ಹೋಗಬಾರ್ದು ಅಂತ. ಅದೇ ನಾವು ಹೇಗೆ ನಡ್ಕೋತೀವಿ, ನಮ್ಮ ನಡೆ ನುಡಿಲೇ ಗೊತ್ತಾಗ್ಬಿಡುತ್ತೆ ಅವಳು ಒಳ್ಳೆಯೋ ಕೆಟ್ಟಳೋ ಅಂತ ತುಂಬ ಕಂಡು ಹಿಡಿತಾರೆ ಗಂಡು ಮಕ್ಕಳು. ಯಾಕಂದರೆ ಅಂಥ ಸಮಾಜದಲ್ಲಿ ನಾವು ಬದುಕ್ತಾ ಇರೋದು. ನಾವು ಒಂದು ಸ್ವಲ್ಪ ಸರಗ ಬಿಟ್ಟರೆ ಬೀದಿಲಿರೋ ನಾಯಿಗಳೆಲ್ಲ ನಮ್ಮ ಜೊತೆ ಹಿಂದೆ ಬೀಳ್ತಾವಂತೆ. ಅದೇ ನೀವು ಒಂದ್ಸಲ ಸ್ಟ್ರಿಕ್ಟಾಗಿ ನಿಂತ್ಕೊಳ್ಳಿ, ಯಾರು ನಮ್ಮ ಬಗ್ಗೆ ಬೆಟ್ ಮಾಡಿ ತೋರ್ಸೋಕ್ಕಾಗಲ್ಲ. ಪ್ರತಿಯೊಬ್ಬರಲ್ಲಿ ಈಗ ಗಂಡ ಇರಲಿ ಗಂಡ ಇಲ್ದೋಗ್ಲಿ, ಈಗ ಎಷ್ಟೋ ಹೆಣ್ಮಕ್ಳು ಗಂಡ ತೀರೋಗಿ ಒಂಟೊಂಟಿ ಮಹಿಳೆಗಳು ಜೀವನಗಳನ್ನ ಎದುರಿಸ್ತಾ ಇದ್ದಾರೆ. ಮಕ್ಕಳನ್ನ ಕಟ್ಕೊಂಡು ಮಕ್ಕಳಿಗೋಸ್ಕರ ಎಷ್ಟು ಹೆಣ್ಮಕ್ಳು ಬದುಕ್ತಾರೆ. ಯಾಕಂದರೆ ಅವರ ಸೀರೆ ಕಚ್ಚೆ ಭದ್ರ ಎಲ್ಲ ಕರೆಕ್ಟಾಗಿರುತ್ತೆ. ಎಲ್ಲ ಕರೆಕ್ಟಾಗಿ ಇದು ನಡೆದ್ರೆ ಯಾವ ನನ್ನ ಮಗನೂ ತಿರುಗಿ ನೋಡೋ ಅಂಥದ್ದಿಲ್ಲ. ಅವಳು ಆ ಹುಡುಗಿ ಬಗ್ಗೆ ಮಾತಾಡೋಕ್ಕೆ ನಾವು 100 ಥರ ತೂಕ ಇರಬೇಕು ಅಂತಂತಾರೆ. ಅದು ನಾವಾಗಿರ್ಬೇಕೇ ಹೊರತು ನಾವೇ ಸೀರೆ ಸೆರಗು ಜಾರಿ ಬಿದ್ದರೆ 100 ಥರ ಜನಗಳು ಬರ್ತಾರೆ. ನಮ್ಮ ಸೀರೆ ಕಚ್ಚೆ ಪಚ್ಚೆ ಕರೆಕ್ಟಾಗಿದ್ದರೆ ಯಾರು ನಮ್ಮನ್ನು ಕೆಟ್ಟ ದೃಷ್ಟಿಲಿ ನೋಡಲ್ಲ. ಎಲ್ಲ ಹೇಳ್ತಾರೆ ಅವ್ರು ಹಿಂಗೆ ಇವ್ರು ಹಿಂಗೆ. ಏನಕ್ಕೆ ಮಿಸ್ಯೂಸ್ ಮಾಡ್ಕೋತಾರೆ?
ನಾವು ಅವರಿಗೆ ಸರಾಗ ಕೊಟ್ಟರೆ ಮಾತ್ರ ಅವರು ನಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದೇ ಹೊರ್ತು ಅವರಾಗ ಅವರು ಬಂದು ನಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ಮುಳ್ಳು ಮೇಲೆ ಬಿದ್ದರೂ ಅರಿಯೋದು ಸೀರೆನೇ, ನಾವು ಮುಳ್ಳು ಮೇಲೆ ಬಿದ್ದರೂ ಮುಳ್ಳು ನಮ್ಮ ಮೇಲೆ ಬಿದ್ದರೂ ಎರಡೂ ಒಂದೇ ಹೊರ್ತು. ಹಾಗಾಗಿ ನಾವು ಇನ್ನೊಬ್ಬರ ಮೇಲೆ ಒಂದು ಆಸೆ ಆಕಾಂಕ್ಷೆಗಳನ್ನ ತೋರಿಸಿ ನಾವು ಅವ್ರ ಹತ್ರ ಚೆಲ್ಲಾಗಿ ಮಾತಾಡಿದ್ರೆ ಮಾತ್ರ ಅವರು ನಮಗೆ ಮಿಸ್ಯೂಸ್ ಮಾಡ್ಕೊಳಕ್ಕೆ ಬರೋದು. ಅದೇ ಯಾವ ಗಂಡು ಮಕ್ಕಳಾಗಲಿ ಯಾರೇ ಆಗಲಿ ಮಾತಾಡಬೇಕಾದ್ರೆ ನಾವೇ ವಿನಯದಿಂದ ಮಾತಾಡಿದ್ರೆ ಒಳ್ಳೆ ಹುಡುಗಿ ಅನ್ನೋ ರೀತಿಲಿ ಅವರು ಅದೇ ಥರ ಸ್ಪಂದಿಸ್ತಾರೆ. ನಾವೇ ಚೆನ್ನಾಗಿ ಸ್ಪಂದಿಸಿದ್ರೆ ಅವರೆಲ್ಲಿರುತ್ತೆ, ಅವ್ರಿಗೆಲ್ಲಿರುತ್ತೆ ಆ ಸೌಜನ್ಯ, ಎಲ್ಲಿ ಬರಬೇಕು? ಅವ್ರು ನಮ್ಮನ್ನು ಅಕ್ಕನ ಥರನೋ ತಂಗಿ ಥರನೋ ಅಥವಾ ತಾಯಿ ಥರನೋ ಎಲ್ಲಿ ನೋಡೋಕ್ಕೆ ಸಾಧ್ಯ? ನಾವೇ ಕರೆಕ್ಟಾಗಿಲ್ಲ ಅಂದರೆ, ನಾವು ಕರೆಕ್ಟಾಗಿದ್ದರೆ ಅವರು ತಾಯಿ ಸ್ಥಾನನೂ ಕೊಡ್ತಾರೆ, ಅಕ್ಕನ ಸ್ಥಾನನೂ ಕೊಡ್ತಾರೆ, ತಂಗಿ ಸ್ಥಾನನೂ ಕೊಡ್ತಾರೆ ಅಲ್ವಾ? ಲಾಸ್ಟಿಗೆ ಮಗಳ ಸ್ಥಾನನೂ ಕೊಡ್ತಾರೆ ನಾವು ನಡ್ಕೊಳ್ಳೋ ರೀತಿಲಿ. ಹೆಣ್ಣಾಗಿದ್ರೇ ಚಂದ. ಅದು ಬೀರಿ ನಾನು ಗಂಡು ಮಕ್ಕಳ ಥರ ಆಡೋಕ್ಕೆ ಹೋಗ್ತೀನಿ, ನಾನು ಆ ಥರ ಇರ್ತೀನಿ, ಈ ಥರ ಇರ್ತೀನಿ. ನೋಡಿ ಫ್ರೆಂಡ್ಸ್, ಆ ಥರ ಓದೋರ ಲೈಫು ಮೂರ ಬಟ್ಟೆನೇ ಆಗಿರೋದೇ ಹೊರ್ತು ಯಾವತ್ತೂ ಅವ್ರ ಲೈಫ್ ಉದ್ಧಾರ ಆಗಿಲ್ಲ. ಯಾಕೆಂದರೆ ಅವ್ರ ಜೀವನ ಹಾಳಾಗೇ ಹೋಗ್ತಾ ಇರುತ್ತೆ. ಯಾಕಂದರೆ ಆ ಜೀವನನ ಅವ್ರು ಕಟ್ಕೋಬೇಕಾದ್ರೆ ತುಂಬಾ ಕಷ್ಟ ಆಗೈತೆ. ಈಗ ಒಂದು ಗಂಡ ಸರಿ ಇಲ್ಲ, ಏನೋ ಅನಿರೀಕ್ಷವಾಗಿ ಇನ್ನೊಂದು ಮದುವೆ ಆದರು, ಅಲ್ಲೂ ಅವ್ರ ಜೀವನ ಸರಿಯಾಗಿಲ್ಲ. ಮತ್ತು ಇನ್ನೊಂದು ಕಡೆ ಫ್ರೆಂಡ್ಸ್, ನಾನು ಹೇಳ್ತಿಲ್ಲ, ಹೋಗ್ತಾ ಇದ್ದರೆ ನಮ್ಮ ಜೀವನಕ್ಕೆ ಪುಲಿ ಸ್ಟಾಪ್ ಇಲ್ಲ, ಒಂದು ಸ್ಟಾಪು ಇರೋದಿಲ್ಲ. ನಾವು ಎಲ್ಲಿ ನಿಲ್ಲಬೇಕು, ಎಲ್ಲಿ ಮಾತಾಡಬೇಕು, ಎಲ್ಲಿ ಅಧಿಕಾರ ಚಲಾಯಿಸ್ಕೋಬೇಕು, ಎಲ್ಲಿ ಮಾಡಬೇಕು. ಯಾಕೆ ನಾವು ನಿಂತ ಜಾಗದಲ್ಲೇ ನಾವು ಈಗ ಒಂದು ಮನೇಲಿ ನಾವು ಆ ಮನೇಲಿ ಗೃಹಿಣಿ ಆಗಿದ್ದೀವಿ ಅಂದರೆ ಆ ಜಾಗದಲ್ಲೇ ನಾವು ನಮ್ಮ ಸ್ಥಾನಮಾನಗಳನ್ನ ಗಟ್ಟಿ ಮಾಡ್ಕೋಬೇಕು. ಅಲ್ಲೇ ನಮಗೆ ಬೆಲೆ ಸಿಗೋದು. ಆ ಜಾಗದಲ್ಲಿ ನಾವು ಬೆಲೆ ತೊಗೊಂಡು 4 ಜನದ ಮುಂದೆ ಸಹಿ ಅನ್ನಿಸ್ಕೊಂಡು, ಬಿಡಪ್ಪ ಅತ್ತೆ ಮನೇಲಿ ಸಹಿ ಅನಿಸಿದಾಳೆ, ಅಪ್ಪನ ಮನೇಲಿ ಸಹಿ ಅನಿಸಿದಾಳೆ, ಗಂಡ ಮನೇಲಿ ಸಹಿ ಅನಿಸಿದಾಳೆ ಅಂದ್ಕೊಂಡು ಯಾವ ಒಂದು ಹೆಸರು ಬರುತ್ತೋ ಆ ಹೆಣ್ಣು ಹೊರಗಡೆ ಹೋದ್ರೂ, ಗಂಡನ ಹಿಂಸೆ ತಳೆದಂತೆ ಹೊರಗಡೆ ಹೋದ್ರೂ ಜಯಿಸ್ತಾಳೆ. ಅದೇ ಇರೋ ಮನೇಲಿ ಅವಳು ಬಂದು ಹೆಸರುಗಳನ್ನೆಲ್ಲ ತೊಗೊಂಡು ಈಚೆಗೆ ಹೋದ್ರೂ ಆ ಜೀವನ ಸ್ಥಿರವಾಗಿರಲ್ಲ. ನೋಡ್ರಿ, ಎಲ್ಲ ಹೆಣ್ಮಕ್ಳು ಗಂಡ ಹೋದ್ಮೇಲೆ ಮಕ್ಕಳಿಗೋಸ್ಕರ ಬದುಕ್ತಾರೆ. ತುಂಬ ಜನ ನಾನು ತಿಳಿದ ಮಟ್ಟಿಗೆ 100ಕ್ಕೆ 80% ಆದ್ರೂ ಮಕ್ಕಳಿಗೋಸ್ಕರ ಬದುಕಿರೋ ತಾಯಿಂದಿರು ತುಂಬ ಜನ ಇದ್ದಾರೆ. ಆ ತಾಯಿದ್ರಿಗೆ ನಿಜವಾಗ್ಲೂ ನಾವು ಸಲೀಟ್ ಹೊಡಿಲೇಬೇಕಾಗುತ್ತೆ. ಯಾಕಂದರೆ ಅಷ್ಟು ಒಂದು ಆ ಸ್ಥಾನಕ್ಕೆ ಇನ್ನೂ ಇದಿದೆ. ಅಂದರೆ ಹೆಣ್ಣು ಅಂತ ಸ್ಥಾನಕ್ಕೆ ಇನ್ನೂ ಒಂದು ಪವಿತ್ರವಾದ ಒಂದು ಬೆಲೆ ಇದೆ. ಅದನ್ನು ಇತ್ತೀಚೆಗೆ ಹೆಣ್ಮಕ್ಳು ಏನು ಮಾಡ್ಕೋತಾ ಇದ್ದಾರೆ ಅಂದರೆ ಅದನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಅದನ್ನು ಒಂದು ಅಸಭ್ಯವಾಗಿ ಅವ್ರು ಹಾಕೋ ಬಟ್ಟೆಗಳನ್ನ ನೋಡ್ಬಿಟ್ರೆ ಅಪ್ಪಪ್ಪಪ್ಪ ಭಗವಂತ ಬೇಡ ಅಂತನ್ಬೇಕು. ಯಾಕಂದರೆ ಹಾಕೊಳ್ಳೋ ಬಟ್ಟೆಗೂ ಅವ್ರ ಏಜಿಗೂ ಅರ್ಥನೇ ಇಲ್ಲ. ಬಟ್ಟೆ ನೋಡಿ ಅಳಿತೀರಾ ಅಂತ, ಖಂಡಿತ ಬಟ್ಟೆ ನೋಡಿ ಅಳಿಯಲ್ಲ, ಆಸೆ ಆಕಾಂಕ್ಷೆಗಳು. ಆದರೆ ನಾವು ಯಾವ್ಯಾವ ಏಜಲ್ಲಿ ಏನೇನು ಮಾಡಬೇಕು, ಯಾವ ಸಂಸ್ಕೃತಿನ ಕಲಿಬೇಕು, ಹೇಗೆ ನಡಿಬೇಕು, ನಮ್ಮ ನಡೆನುಡಿ ಹೇಗಿರಬೇಕು, ಆಗಿದ್ರೇ ಆ ಹೆಣ್ಕುಲಕ್ಕೆ ಒಂದು ಬೆಲೆ ಹೊರತು ಯಾರೋ ಮಾಡ್ತಾಯಿದ್ದಾರೆ ನಾನು ಮಾಡಬೇಕು, ಖಂಡಿತ ಅದಾಗುವಂಥ ಕೆಲಸ ಅಲ್ಲ. ನೋಡಿ ಫ್ರೆಂಡ್ಸ್, ನಾವು ಯಾರಿಗೋಸ್ಕರನೂ ಬದಲಾಗಬಾರ್ದು. ನಾವು ಹೆಣ್ಮಕ್ಳು ನಮಗೋಸ್ಕರ ಬದಲಾಗಬೇಕು. ನಮ್ಮ ಜೀವನ ಹೇಗಿರಬೇಕು ಅಂದರೆ, ಯಾಕಂದರೆ ಒಬ್ಬೊಬ್ಬರ ಜೀವನ ಮುಳ್ಳಿನ ದಾರಿಲಿರುತ್ತೆ. ಆ ಜೀವನನ ನಾವು ಹೇಗೆ ಮಾಡ್ಕೋಬೇಕು ಅಂದರೆ, ಹೂವಿನ ಹಾಸಿಗೆ ಮಾಡ್ಕೋಬೇಕು ಅಂದರೆ ನಾವು ನಡೆ ನುಡಿ ನಮ್ಮ ಇದರಲ್ಲೇ ನಮ್ಮ ಸಂಸ್ಕೃತಿಯಲ್ಲಿರೋದು. ನಮ್ಮ ಸಂಸ್ಕೃತಿಗಳನ್ನ ನಾವೇ ಬಿಟ್ಟರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತವೆ, ನಮ್ಮ ಮಕ್ಕಳು ನೋಡಿ ಇನ್ನೊಬ್ಬರು ಕಲಿತಾರೆ. ಈ ಫಸ್ಟೇ ಹೇಳ್ತಾರೆ ತಾಯಿ ಹೆಂಗೆ ಮಗಳು ಅಂತ, ಫಸ್ಟ್ ನೂಲಿನಂತೆ ಸೀರೆ ಅಂತ. ಹಾಗೆ ನಾವೇನು ಕಲಿತೀವೋ ಅದನ್ನೇ ನಮ್ಮ ಮಕ್ಕಳು ಕಲಿತವೆ. ಹಾಗೆ ಹೆಣ್ಣಾಗಿದ್ಕೊಂಡು ಅವಳ ಜೀವನನ ಇದನ್ನು ಒಂದು ಗಟ್ಟಿ ಮಾಡಿಕೊಂಡ್ರೆ ಆ ಸಂಬಂಧಕ್ಕೊಂದು ಅರ್ಥ ಇರುತ್ತೆ. ಹೆಣ್ಣು ನನ್ನ ಗಂಡಾಗ್ತೀನಿ ಅಂತ ಹೋಗಿ ಅವಳ ಲೈಫನ್ನ ಎಕ್ಕುಡಿಸ್ಕೊಂಡು ಇನ್ನೇನು ನಾನೇ ಮನೆ ವಹಿಸ್ಕೋತೀನಿ, ನಾನೇ ಜವಾಬ್ದಾರಿ ವಹಿಸ್ಕೋತೀನಿ, ಅವೆಲ್ಲ ಆಗುವಂಥ ಮಾತಲ್ಲ. ಮಾಡ್ತಾರೆ, ಆದರೆ ಯಾರಿಗದು ಸಲ್ಲಬೇಕೋ ಅದನ್ನೇ. ಯಾಕಂದರೆ ತೀರಾ ಒಬ್ಬರು ಸಾಫ್ಟಾಗಿರ್ತಾರೆ, ಒಬ್ಬರು ಸ್ಟ್ರಾಂಗ್ ಆಗಿರ್ತಾರೆ ಅಲ್ವಾ? ಎಲ್ಲರೂ ಅದನ್ನು ಮಾಡೋಕ್ಕಾಗಲ್ಲ. ಹೆಣ್ಣಾಗಿದ್ರೇ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ನಾನು ತುಂಬ ಜನಕ್ಕೆ ಅದನ್ನು ಹೇಳೋಕ್ಕೂ ಇಷ್ಟಪಡ್ತೀನಿ. ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದಲ್ಲ. ಕೆಲವು ಹೆಣ್ಮಕ್ಳಿಗೆ ಲಂಗು ಮೀರಿ ಆಡ್ತಾ ಇದ್ದಾರೆ, ಅಂಥ ಹೆಣ್ಮಕ್ಳಿಗೆ ಇದಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟು, ಸಬ್ಸ್ಕ್ರೈಬರ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ನಾನು ಏನಾದ್ರು ಹೇಳಿದರೆ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ನಿಮ್ಮ ಹತ್ರ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.